ನಮಸ್ಕಾರ ಮಾರೆ. ಎಂತ ನೀವೆಂತ? ನಾನು ಕೆಲಸ ಮಾಡೋದು ವೀಡಿಯೋ ಮಾಡಲಿಕ್ಕೆ ಅಂದದ. ಹಾಂ, ಒಂಥರ ಇದ್ದಾನೆ, ತಮ್ಮ ಇದ್ದಾನೆ ಒಟ್ಟಿಗೆ. ಈಗ ವೀಡಿಯೋ ಮಾಡಿದವ ಆಯ್ತಾ. ಎಂತ ಅಂತ ಹೇಳಿದರೆ, ಈಗ ಒಂದು 4-5 ತಿಂಗಳ ಹಿಂದೆ ನಾನೊಂದು ಸರ್ವರ್ ಹೊತ್ತು ಕಾಳು ಮೆಣಸಿನ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಆಯಿತಾ. ಅಲ್ಲಿ ಎಂತ ಅಂತ ಹೇಳಿದರೆ, ಈಗ ಕೆಲವರೆಲ್ಲ ಕೇಳಿದರು, ಸರ್ವರ್ ಋತುವಲ್ಲಿ ಹೇಗೆ ಮಾರೆ ಪ್ರತಿ ದಿವಸ ಒಳ್ಳೆ ಮೆಣಸು ಆಗ್ತದ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಆಯಿತಾ. ಹಾಗೆ ನಾನು ಅದಕ್ಕೆ ಈಗ ಕಳೆದ ಜೂನಲ್ಲಿ ಅದರ ಟಾಪ್ ಶೂಟನ್ನು ಒಂದು ಕಟ್ ಮಾಡಿ ಹೀಗೆ ಇಲ್ಲೊಂದು ಚಿರುಪಿನ ಮರಕ್ಕೆ ನೆಟ್ಟು ಬಿಟ್ಟದ್ದು. ಅಪ್ಪ ಮತ್ತು ನಾನೆಲ್ಲ ಸೇರಿಕೊಂಡು ನೆಟ್ಟು ಬಿಟ್ಟೆವು ಆಯಿತಾ. ಇದೀಗ ಇದರಲ್ಲಿ ಟಾಪ್ ಶೂಟು ನೋಡಿ, ಇದೆಲ್ಲ ಕಾಳು ಬಂದಿದೆ ಇದರಲ್ಲಿ. ಝೂಮ್ ಮಾಡು ಮರ ಸ್ವಲ್ಪ. ಹೀಗೆ ನೋಡಿ, ಒಂದು 3 ಕಾಳು ಬಿಟ್ಟಿದೆ ಈಗ ಆಯಿತಾ. ಇದು ಸ್ವಲ್ಪ ಮೇಲೆ ಹೋಗ್ತಾ ಉಂಟು. ಹಾಗೆ ಹೇಳಿಕೊಂಡು ಇಲ್ಲಿ ನೋಡಿ ಸ್ವಲ್ಪ, ಇದು ಮತ್ತೆ ಬಿಟ್ಟದ್ದು. ಇದೆಲ್ಲ ಒಂದು ಇನ್ನೊಂದು ತಿಂಗಳ ಹಿಂದೆ ಬಿಟ್ಟ ಇದು. ಇದೀಗ ಒಂದು ಹೊಸದಾಗಿ ಮೊನ್ನೆ 1 ವಾರ ಹಿಂದೆ ಒಂದು ಕಾಳು ಬಿಟ್ಟಿದೆ ನೋಡಿ, ಬೇರೆ ಬಿಟ್ಟಿದೆ. ಈಗ 365 ದಿನ ಬಿಡ್ತದೆ ಅಂತ ಇಲ್ವಾ ಅಂತ ಕೆಲವರು ಡೌಟ್ ಬಂತು ನೋಡಿ. ಇದೀಗ ಇವತ್ತು ತಾರೀಕು ಜನವರಿ 18, 2025 ನೋಡಿ. ಒಂದು ಕಾಳು ಕೆರೆ ಬಿಟ್ಟಿದೆ ಈಗ. ಇದರ ಮದರ್ ಪ್ಲ್ಯಾಂಟು ಅಲ್ಲಿ ಮೇಲೆ ಉಂಟು, ಅದರಲ್ಲಿ ಕೂಡ ಗೆರೆ ಬಿಡ್ತಾ ಉಂಟು. ಬೇರೆ ಇಲ್ಲಿ ಕಾಣ್ತಲ್ಲ. ಈಗ ದೂರ ದೂರಕ್ಕೊಂದೊಂದು ಬಿಟ್ಟಿದೆ. ಈಗ ನೋಡಬೇಕು ಹೇಗೆ ಬರ್ತದೆ ಅಂತ ಇದರಲ್ಲಿ. ನೆಕ್ಸ್ಟ್ ಇದರಲ್ಲೆಲ್ಲ ಇನ್ನೀಗ ಈ ಚಿಗುರು ಬರ್ತಾ ಉಂಟಲ್ಲ, ಇದರಲ್ಲಿ ಇನ್ನು ನೆಕ್ಸ್ಟ್ ಇದರಲ್ಲಿ ಬರ್ತದೆ. ಇದರಲ್ಲಿ ಬರುವ ಲಕ್ಷಣ ಉಂಟು, ನೋಡಬೇಕು ಹೇಗಾಗ್ತದೆ ಅಂತ. ಮತ್ತು ಇದರ ಎಲೆ ಲಕ್ಷಣ ನೋಡಿ, ನಮ್ಮ ಪಣಿಯೂರು ಇದಕ್ಕಿಂತಲ್ಲ ಎಲೆ ಸ್ವಲ್ಪ ದಪ್ಪ ಇದೆ. ಇದು ಉದ್ದ ಮತ್ತು ದಪ್ಪ ನೋಡಿ. ನೋಡಿ ಇದರಲ್ಲೆಲ್ಲ ಇನ್ನು ಬರ್ತದೆ. ಈಗ ಸ್ವಲ್ಪ ದಿವಸದಲ್ಲಿ ಬರುವ ಲಕ್ಷಣ ಉಂಟು. ಇದು ಸ್ವಲ್ಪ ಚಿಗುರು ಮೇಲೆ ಹೋಗಿ ಆಗುವಾಗ ಇದರಲ್ಲೆಲ್ಲ ಬರ್ತದೆ, ಎಲೆಗಳು ಬರ್ತದೆ. ಈಗ ಬಳ್ಳಿಯೆಲ್ಲ ಕಟ್ಟಿದ್ದೇನೆ. ಇಲ್ಲಿದ್ದರೆ ಅದು ಇಲ್ಲಿಯಾರು ಕೆಳಗೆ ಬಿದ್ದರೆ ಮತ್ತೆ ಕಷ್ಟ ಆಗಿತ್ತು ಸ್ವಲ್ಪ. ಈಗ ಕುರಿ ಗೊಬ್ಬರ ಎಲ್ಲ ಹಾಕಿದ್ದೇನೆ, ಮೇನ್ ಮದರ್ ಪ್ಲಾಂಟಿಗೆ ಹಾಕಲಿಲ್ಲ ನೋಡಿ. ಬೇರೆ ಎಂಥ ರಾಸಾಯನಿಕ ಅವರು ಹಾಕ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೂಟೆಲ್ಲ ಕ್ಲೀನ್ ಮಾಡಿ ಬಿಡುವ ಅಂತ ಇದೆ. ಇಲ್ಲದಿದ್ದರೆ ಕ್ಲೀನ್ ಮಾಡಿದರೆ ಮತ್ತು ಕಾಸೆಲ್ಲ ನಿಂತು ಬಳ್ಳಿ ಸಾಯಬಾರ್ದಲ್ಲ. ಸಾಯಲಿಕ್ಕಿಲ್ಲ, ರೋಗ ಇಲ್ಲ ಈ ಬಳ್ಳಿಗೆ. ಅದು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಹೀಗೆ ಕ್ಲೀನ್ ಮಾಡಿ ಸ್ವಲ್ಪ ನೀರೆಲ್ಲ ನಿಲ್ಲದಾಗೆ ಮಾಡಲಿಕ್ಕೆ ಉಂಟು. ಈಗ ಮಣ್ಣೆಲ್ಲ ಹಾಕ್ಲಿಕ್ಕೆ ಉಂಟು ಇದಕ್ಕೆ. ನಾವಲ್ಲಿ ಅದರ ಮದರ್ ಪ್ಲಾಂಟ್ ಹತ್ರ ಹೋಗುವ ಈಗ. ನಾವು ಗಿಡದ ಹತ್ರ ಬಂದಾಯ್ತು ನೋಡಿ. ಇದು ಒಂದು 15-20 ದಿವಸ ಆಗಿರ್ಬೋದು ಈ ಗೆರೆ ಬಂದು. ಕಾಳು ಎಲ್ಲ ಕಟ್ತಾ ಉಂಟು ನೋಡಿ. ಇದು ಸಾಮಾನ್ಯ 1 ತಿಂಗಳು ಹತ್ರ ಆಗಿರ್ಬೋದು. ಈ ಮೇಲೆ ಇದಕ್ಕಿಂತ ಅದು ಸ್ವಲ್ಪ ದೊಡ್ಡ ಇದೆ ಕಾಳು. ಅದರ ಮೇಲೆ ಅಲ್ಲಿ ನೋಡಿ ಸ್ವಲ್ಪ ಆ ಕಡೆ
ಕಾಣ್ತದಲ್ಲ, ಅಲ್ಲಿ ಒಂದು ಗೆರೆ ಇಷ್ಟೊಂದು ವಾರ ಆಗಿರ್ಬೋದು. ಅದರ ಮೇಲೆ ಅಲ್ಲಿ ಇನ್ನೊಂದು ಇದೆ ನೋಡಿ, ಅದರ ಹತ್ತಿರ ಇನ್ನೊಂದು ಗೆರೆ ಕಾಣ್ತಾ ಉಂಟು. ಇಲ್ಲಿ ಒಂದು ತುದಿಯಲ್ಲಿ ಬಿಟ್ಟಿದೆ, ಮತ್ತು ಆ ಕಡೆ ಅಲ್ಲೊಂದು ಗೆರೆ ಬಿಡ್ತಾ ಉಂಟು, ಅಲ್ಲಿ ಆ ಕಡೆ ಒಂದು ಉಂಟು. ಇಲ್ಲೊಂದು ಸುಮಾರೊಂದು 15-20 ಗೆರೆ ಈಗ ಹೊಸದಾಗಿ ಬಿಟ್ಟುಕೊಂಡು ಉಂಟು. ಆಮೇಲೆ ಈಗ ಸುಮಾರು ಒಂದು 4-5 ತಿಂಗಳ ಹಿಂದೆ ಬಿಟ್ಟ ಇದು ಹಣ್ಣಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಕಾಳು ಬಿದ್ದು ಹೋಗಿದೆ, ಅಂದರೆ ಹಣ್ಣಾಗಿ ಬಿದ್ದಿದೆ. ನನಗೆ ಕೊಯ್ಲಿಕ್ಕೆ ಆಗಲಿಲ್ಲ. ಇದನ್ನೀಗ ನಾನು ಕೊಯ್ದುಕೊಳ್ತೇನೆ. ಇನ್ನೀಗ ವಾಪಸ್ 2 ದಿವಸ ಬಿಟ್ಟೇ ಬರಬೇಕಷ್ಟೇ, ಗುಡ್ಡೆಗೆ ಬರಬೇಕಲ್ಲ. ನೋಡಿ, ಗೆರೆ ಇದು. ಇನ್ನೊಂದು ಗೆರೆ ಉಂಟು ಹಣ್ಣದ್ದು, ನೋಡಿದ ಮರ ಒಂದು ಹಣ್ಣಾಗಿದೆ. ಇದನ್ನು ಕೂಡ ಕೊಯ್ದುಕೊಳ್ಳುವ. ನೋಡಿ, ಒಂದು ಎಷ್ಟು ಕಾಳಿದೆ ಅಂತ ಲೆಕ್ಕ ಹಾಕ್ತೇನೆ ಇದರಲ್ಲಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 30 31 32 33 34 35 36 37 38 39 40 41 42 44 45 46 47 48 49 50 51 52 53 54 55 ಕಾಳುಂಟು ಈ ಗೆರೆಯಲ್ಲಿ. ಈಗ ಇದರಲ್ಲಿ ಕೂಡ ಅಷ್ಟೇ ಇದ್ದಿರ್ಬೋದು, ನನಗೆ ಕೊಯ್ಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಈ ಉಳ್ದದ್ದು ಎಷ್ಟು ನೋಡ್ತೇನೆ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಇತ್ತು ಇದರಲ್ಲಿ. ನೋಡಿ, ಇದು ಹಣ್ಣಾದ ಕಾಳು. ನೋಡಿ ಹೇಗುಂಟು ಅಂತ ನೋಡಿ. ಕಾಳು ಕೂಡ ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡದಾಗಿ ನೋಡಿ, ಪಣೀರಿಗಿಂತ ಸ್ವಲ್ಪ ದೊಡ್ಡದೇ ಕಾಣ್ತಾ ಉಂಟು. ಬೆಳಕಿಗೆ ಬಿಟ್ಬಿಟ್ಟು ಇದರಲ್ಲಿ ಈಗ ಹಣ್ಣಾದ್ದುಂಟ ಅಂತ ಬೇರೆ ನೋಡಿ, ಒಳಗೊಳಗೆ ಉಂಟು ನೋಡಿ ಇದರಲ್ಲಿ. ನೋಡಿದ್ರ ಇದು ಎಷ್ಟು ವರ್ಷ ಆಗಿರ್ಬೋದು ನೋಡಿ, ಅಂದಾಜು ಯಾರಿಗಾದರೂ ಗೊತ್ತಾಗ್ಬೋದಾ? ನೋಡಿ, ಇಲ್ಲೊಂದು ಇಂಥ ರೂಟ್ಸ್ ಬರುವ ಹಾಗೆ ಮಾಡಿದ್ದೇನೆ. ಒಂದು ಆಲ್ರೆಡಿ ಈಗ ಒಂದು ಇಲ್ಲಿ ಕಟ್ ಮಾಡಿದ್ದೇನೆ, ಕಟ್ ಮಾಡಿ ಒಂದು ನೆಟ್ಟಿದ್ದೇನೆ. ಈಗ ಅಲ್ಲಿ ಒಂದು ಚಿಗುರು ಬಂದಿದೆ. ಇದನ್ನು ಕೂಡ ಇವತ್ತು ಈಗ ಕಟ್ ಮಾಡಿ ಒಂದು ಕಡೆಯಲ್ಲಿ ನೆಡಲಿಕ್ಕೆ ಉಂಟು. ಮತ್ತು ಟಾಪ್ ಶೂಟಲ್ಲಿ ಮಾಡಿದ್ದು ತೋರಿಸ್ತೇನೆ. ಇದೀಗ ರನ್ನರಲ್ಲ, ಇದು ಸ್ವಲ್ಪ ಮೇಲೆ ಬಂದ ಇದು, ಅದೇ ಮೇಲ್ಗಡೆ ಹೋಗ್ತಾ ಉಂಟಲ್ಲ, ಅದನ್ನೇ ನಾನು ಮಾಡಿದ್ದು. ನೋಡಿ, ಈ ಕಡೆ ಇದೆ ಇದರಲ್ಲಿ. ನೋಡಿ, ರನ್ನರ್ ಆದರೆ ಸಾಮಾನ್ಯ ಇಲ್ಲಿಂದಲೇ ಬರ್ತದೆ. ಇದೀಗ ಮೇಲೆ ಉಂಟು, ಇಲ್ಲಿಂದ ಬಂದ ಬಳ್ಳಿಯೊಂದು. ಇಲ್ಲಿ ಕಾಣುವುದಿಲ್ಲ, ಆದ ಕಾರಣ ಇಲ್ಲಿ ಈ ಬಳ್ಳಿಗೆ ರೋಗ ಬರುವ ಸಾಧ್ಯತೆ ಕಮ್ಮಿ. ಈಗ ಮೊನ್ನೆ ಒಂದು ಸಲ ಸ್ವಲ್ಪ ಧೈರ್ಯಕ್ಕೆ ಅಂತ ಇಲ್ಲಿ ಅಡಿಕೆಗಳಿಗೆ ಬೋರ್ಡ ಸ್ಪ್ರೇ ಮಾಡುವಾಗ ಬೋರ್ಡ ಕೊಟ್ಟಿದ್ದೇನೆ, ಸುಮ್ಮನೆ ಧೈರ್ಯಕ್ಕೆ ಅಂತ ಅಷ್ಟೇ. ಒಂದೇ ಮದರ್ ಪ್ಲ್ಯಾಂಟ್ ಇರೋ ಕಾರಣ ಇದೆಲ್ಲ ಕ್ಲೀನ್ ಮಾಡಿಬಿಡು. ಇಲ್ಲಿ ಬುಡದಲ್ಲಿ ಯಾವುದೇ ಕಸ ನಿಲ್ಲದಾಗೆ ಮಾಡಿಕೊಳ್ತಾ ಇರ್ತೇನೆ ಅವಾಗವಾಗ. ನೋಡಿ, ಎಲ್ಲ ಕಾಳು ಬಿದ್ದಿದೆ ಇದರದ್ದು. ನೋಡಿ, ಕಾಳು ಬಿದ್ದು ಕಪ್ಪಾಗಿದೆ ಈಗ.
ಅದೇ ಆಯಿತು ನೋಡಿ. ಇಲ್ಲಿ ಒಂದು ಕಾಳು ಬಿದ್ದು ಬಿದ್ದು ಜರ್ಮಿನೇಷನ್ ಆಗಿದೆ. ಅಲ್ಲಿಗೆ ಮತ್ತೆ ಇದಾಗಿದೆ ಅದು ನೋಡಿ. ಮೇಲೊಂದು ನಮ್ಮ ಬಾಲ್ ಟೈಪ್ ಇದು ಉಂಟಲ್ಲ, ಅದಕ್ಕೆ ಹೇಳೋದು ಶೂಟಿಂಗ್ ಬಾಲ್. ರೂಟಿಂಗ್ ಬಾಲ್. ಅದನ್ನು ಮೇಲೆ ಟಾಪ್ ಶೂಟಿಗೆ ಒಂದು ಈಗ ಆಲ್ರೆಡಿ 2 ಮಾಡಿದ್ದೆ. ಈಗ ಒಂದು ಬೇರು ಬರಲಿಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಅದು ಬೇರು ಬರಲಿಕ್ಕೆ ಆಯಿತು, ಈಗ 1 ತಿಂಗಳಾಯಿತು. ನೋಡಬೇಕು. ಮತ್ತು ಇಲ್ಲೊಂದು ಮೇಲೆ ಇದೆ ನೋಡು, ಇಲ್ಲೊಂದು ಅದಕ್ಕೆ ಕೂಡ ಬೇರು ಬಂದಿದೆ ಅಂತ ಕಾಣ್ತದೆ. ಈಗ ಹೀಗೆ ನೋಡೋಕೆ ಕಾಣ್ತದೆ. ಏನಿಟ್ಟು ನೋಡಬೇಕಷ್ಟೇ ನಾನೀಗ. ನನಗೆ ಅಷ್ಟು ಒಂದು 10 ಫೀಟಲ್ಲಿ ಉಂಟು ಈಗ ಅದು ನೋಡಿ. ಇದೆಲ್ಲ ಎಗೆಗಳು ಅದರದ್ದು ಬಂದದ್ದು. ಇನ್ನು ಇದರಲ್ಲಿ ಈಗ ಸ್ವಲ್ಪ ದಿವಸದಲ್ಲಿ ಚಿಗುರು ಬರುವಾಗ ಒಟ್ಟಿಗೆ ಇದು ಬರ್ತದೆ. ಈಗ ಚಿಗುರು ಬರಲಿಕ್ಕೆ ರೆಡಿ ಆಗಿದೆ ನೋಡಿ ಇಲ್ಲೆಲ್ಲ. ಇನ್ನೂ ವಿಶೇಷ ಅಂತ ಹೇಳಿದರೆ, ಇದರಲ್ಲಿ ಬಳ್ಳಿ ನೀವು ಈಗ ಮೇಲೆ ಹೋಗ್ತಾ ಪ್ರತಿಯೊಂದು ಎಗೆ ಅಂತ ಹೇಳ್ತಾರಲ್ಲ, ಅಂದರೆ ಗಂಟಿಂದ ಗಂಟಿಗೆ ಎಗೆಯಲ್ಲಿಯೂ ಪ್ರತಿ ಒಂದು ಬ್ರಾಂಚಸ್ಗಳು ಬರ್ತದೆ ಹೀಗೆ ನೋಡಿ. ಇದರಲ್ಲಿ ಹೀಗೆ ಬರ್ತಾ ಇಲ್ಲೊಂದು ಬಂತು. ಇನ್ನು ಇಲ್ಲಿ ಇದಾಯ್ತಲ್ಲ, ಇದೀಗ ಇಲ್ಲಿ ಉಂಟು ನೋಡಿ, ಇಲ್ಲಿ ಉಂಟು. ಇಲ್ಲಿ ಬರಲಿಲ್ಲ, ಮತ್ತು ಇಲ್ಲಿ ಬಂದಿದೆ. ಬಂದದ್ದು ಇಲ್ಲಿ ಕಟ್ಟಾಗಿದೆ. ಅದು ಎಂಥವ್ರು ಬೀಳುವಾಗ ಕಟ್ಟಾಗಿರ್ಬೋದು. ಇಲ್ಲೊಂದು ಮೊನ್ನೆ ಒಂದು ಗೆಲ್ಲು ಬಿದ್ದಿತ್ತು, ಆಗ ಬೀಳುವಾಗ ಕಟ್ಟಾಗಿರಬೇಕು ಅಂತ ಕಾಣ್ತದೆ ನೋಡಿ. ಇದರಲ್ಲಿ ನೋಡಿ ಪ್ಲ್ಯಾಂಟ್ ಇಲ್ಲಿದೆ ಮತ್ತೊಂದು ಮರದಲ್ಲಿ. ಅದರಲ್ಲಿ ಕೂಡ ಉರಿ ಉಂಟು ಮರ ಇಲ್ಲಿ. ಅಪ್ಪ ದೇವರು, ಫಸ್ಟು ಕತ್ತುತ್ತದೆ ಇಲ್ಲಿ. ಅದರ ಪ್ಲ್ಯಾಂಟ್ ಇಲ್ಲೊಂದು ಉಂಟು. ಈಗ ಇದರಲ್ಲಿ ಕೂಡ ಒಂದು ಅಂದರೆ ಇಲ್ಲಿ ಸ್ವಲ್ಪ ಆರೈಕೆಂತ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಸ್ವಲ್ಪ ಕೆಲಸ ಉಂಟು ಇಲ್ಲಿ ನೋಡಿ. ಅದರದ್ದು ಪ್ಲ್ಯಾಂಟ್ ಇಲ್ಲೊಂದು ಉಂಟು, ಬೇರೆ ಬಂದಿದೆ ನೋಡಿ. ಇದರಲ್ಲಿ ಕೂಡ ಇದೊಂದು ಗೋಳಿ ಮರದಲ್ಲಿ ಅದು ಅದರ ಮೇಲೆ ಹೋಗಿದೆ. ಅಂದರೆ ಅಷ್ಟು ಇದು ನನಗೆ ಗೊತ್ತಾಗದೆ ಬುಡ ಒಂದು ಸಲ ಕಡ್ದೋಯ್ತು. ಮತ್ತೆ ಚಿಗುರಿ ಬಂದಿದೆ ಈಗ ಚಂದ. ಇದರಲ್ಲಿ 2 ಗೆರೆ ಬಂದಿದೆ ಈ ಸಲ. ಇಲ್ಲಿ ಮೇಲರ ಕಡೆ ಅಷ್ಟು ಹೋಗಿದೆ, ಮೇಲೆ ಕೂಡ ಉಂಟು ಅದರಲ್ಲಿ ಗೆರೆ ಕಾಣ್ತದಲ್ಲ ನೋಡಿ, ಅಲ್ಲಿ ಉಂಟು. ಇದನ್ನೀಗ ಡೆವಲಪ್ ಮಾಡುವ. ಹೋಗೋ ಮರೆ ಈ ಕಂಡಾಟೆ ಊರಿಗೆ ಹಚ್ಚೋದು. ಇವು ಕಳೆದ ವಿಡಿಯೋದಲ್ಲಿ ನಾನು ಈ ಬಳ್ಳಿಯನ್ನು ತೋರಿಸೋದು ಅಂದರೆ, ಇದು ಇಪ್ಪಿಲಿಗೆ ಕಸಿಗಟ್ಟಿ ಮಾಡಿದ ಬಳ್ಳಿ ಮತ್ತು ಹೇಗೆ ಬರ್ತಾ ಅಂತ ನೋಡಲಿಕ್ಕೆ. ಕಳೆದ ವಿಡಿಯೋದಲ್ಲಿ ಸಾಮಾನ್ಯ ಒಂದು ಇಷ್ಟು ಹೈಟ್ ಬಂದಿರ್ಬೋದು ಇದು. ಈಗ ನೋಡಿ ಒಂದು 2 ಫೀಟಷ್ಟು ಜಾಸ್ತಿ ಬಂತು. ಚಿಗುರು ಬರ್ತಾ ಇದೆ ಇವಾಗ. ಮತ್ತು ಇದರಲ್ಲಿ ಆಗ ಹೇಳಿದಾಗೆ ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಈ ಗಿಡದಲ್ಲಿ ಅನಿಸ್ಬೋದು, ಈಗ ಪ್ರತಿಯೊಂದು ಗಂಟಲ್ಲಿ ಹೀಗೆ ಎಗೆಗಳು ಬರ್ತಾ ಹೋಗ್ತದೆ ನೋಡಿ. ಇಲ್ಲಿ ಉಂಟು, ಇಲ್ಲಿ ಉಂಟು, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ನೋಡಿ. ಈ ಬಳ್ಳಿಯಲ್ಲಿ ಕೂಡ ಇಲ್ಲಿ ಉಂಟು, ಇಲ್ಲಿ ಉಂಟು, ಎಲ್ಲ ಬಂದಿದೆ. ಒಂದೊಂದು ಇಲ್ಲಿ ಕಾಳು ಬಿಟ್ಟಿತ್ತು ನೋಡಿ, ಅದು ಹಿಂಗೆಲ್ಲ ಇಲ್ಲಿ ಒಂದು ಕಾಳು ಬಿಟ್ಟಿತ್ತು. ಅದು ಅಲ್ಲ, ಇಲ್ಲಿ ಕೆಳಗೆ ಇದರಲ್ಲಿ ಬಿಟ್ಟಿತ್ತು. ಅದು ಆಚೀಚೆ ಹೋಗುವವಳ ಅಂಥದ್ದಾಗಿ ಬಿದ್ದೋಗಿದೆ. ಅದು ಈ ಥರ ಪ್ರಾಣಿಗಳು ಅದು ಇದೆಲ್ಲ ಓಡ್ತಾ ಇರ್ತದೆ ಅಲ್ಲಿ, ಹಂದಿ ಅದು ಅಂತ. ಇಲ್ಲಿ ಬಿದ್ದಿದೆ ಕಾಳು, ಚೆಂದ ಕಟ್ಟಿತ್ತದು. ಬೇಕಷ್ಟು ಇಲ್ಲಿ ಕಾಳು ಬಿದ್ದಿದೆ ಅಂತ ಇಲ್ಲ, ಇಲ್ಲಿ ಕೂಡ ಇಲ್ಲ ಬಿದ್ದಿದೆ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಗ್ರಿ ಬ್ರದರನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಿನ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಅಗ್ರಿ ಬ್ರದರ್.